ಬ್ಯಾನರ್ ಗಲಾಟೆ ಅನಿರೀಕ್ಷಿತವಾಗಿ ನಡೆದಿದೆ. ರಾಜಶೇಖರ್ ರೆಡ್ಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೇನೆ ಅಂತ ಬಳ್ಳಾರಿಯ ಸಂಸದ ತುಕಾರಾಂ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಲಾ ಅಂಡ್ ಆರ್ಡರ್ ಕಂಟ್ರೋಲಿಗೆ ಬಂದಿದೆ. ಬ್ಯಾನರ್ ಗಲಾಟೆ ಅನಿರೀಕ್ಷಿತವಾಗಿ ನಡೆದುಬಿಟ್ಟಿದೆ. ರಾಜಶೇಖರ್ ರೆಡ್ಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೇನೆ. ಕಾನೂನು ಮತ್ತು ಸುವ್ಯವಸ್ಥೆ ಕಂಟ್ರೋಲಿಗೆ ಬಂದಿದೆ. ಬಳ್ಳಾರಿಯಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಹೀಗಂತ ಬಳ್ಳಾರಿಯ ಸಂಸದ ತುಕಾರಾಂ ಹೇಳಿಕೆ ಕೊಟ್ಟಿದ್ದಾರೆ. ಅನಿರೀಕ್ಷಿತ ಘಟನೆ ಅಂತಿದ್ದಾರೆ ಸಂಸದ ತುಕಾರಾಂ. ಇಂಥ ಘಟನೆಗಳು ಮರುಕಳಿಸಬಾರದು. ಅಧಿಕಾರಿಗಳ ನಡುವೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಹೀಗಾಗಿ ಇದಾಗಿದೆ, ಮತ್ತೊಮ್ಮೆ ಇದಾಗಬಾರ್ದು ಅಂತ ತುಕಾರಾಂ ಅವ್ರ ಮಾತು. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋ ಒಂದು ಇನ್ಸಿಡೆಂಟ್ ಇದು. ಉದ್ವೇಗದಲ್ಲಿ ಏನಾಗಿದೆನೋ ಗೊತ್ತಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗಿ. ಬಟ್ ಹೋಗಿ ಆಗಿರ್ತಕ್ಕಂಥದಕ್ಕೆ ಅವರಿಗೆ ಒಂದು ಸಾಂತ್ವನ ಹೇಳಿ, ಧೈರ್ಯ ಹೇಳಿ, ಮುಂದೆ ನಾನೊಬ್ಬ ಅಣ್ಣ ಆಗಿ, ಒಬ್ಬ ಸಂಸದನಾಗಿ ಅದಕ್ಕೆ ನೋವಂತ ಮರೆಸಂಥದ್ದು, ಜೊತೆಗೆ ಅವ್ರಿಗೇನು ಪರಿಹಾರ ಮುಂದೆ ಅವರಿಗೆ ನೆಮ್ಮದಿ ಕೊಡಬೇಕು ಇಲ್ಲ. ನಾವು ಯಾವತ್ತಿಗೂ ನಾವು ಸಂಡೂರಿನಲ್ಲಿ ಈ ಕೈ ಕೊಟ್ಟಿದ್ದು ಈ ಕೈ ಹೇಳಲ್ಲ. ನಾವು ಯಾವತ್ತಿಗೂ ನಮ್ಮ ಜೀವನ ಇರ್ಲಿ. ಒಂದು ನೀವು ಕೇಳ್ತೀರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಕ್ಚುಲಿ ಜನ ನನಗೆ ಆಶೀರ್ವಾದ ಮಾಡಿ ಇವತ್ತೊಬ್ಬ ಸಂಸದನಾಗಿ ನನಗೆ ಇವತ್ತು ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಆ ನನ್ನ ಸಂಸದರ ಒಂದು ಸಂಬಳದಲ್ಲಿ ನನಗೆ 3.5 ಲಕ್ಷ ಬರುತ್ತೆ. ಅದರಲ್ಲಿ ಹೇಳಕ್ ಹೋಗಲ್ಲ, ಬಟ್ ಆದ್ರೂ ಕೂಡ ಅನಿವಾರ್ಯ ಹೇಳ್ಬೇಕು. ನೀವು ಕೇಳಿದ್ರಂತ ಹೇಳ್ತಾ ಇದೀನಿ. 2 ಲಕ್ಷ ರೂಪಾಯಿನ ಒಂದು ಏನಾದ್ರೂ ಕಷ್ಟಕ್ಕೆ ಆಗ್ಲಿ ಅಂತೇಳಿ ಅವರು ನನ್ನ ತುತ್ತಿನಲ್ಲಿ ಅವ್ರಿಗೊಂದು ತುತ್ತು ನಾನು ಕೊಟ್ಟಿದ್ದೆ. ನೋಡಿ, ನಾನು ತಡ ಏನಾಗಿಲ್ಲ. ಎಲ್ಲರೂ ಕೂಡ ರಿಪೋರ್ಟ್ಸ್ ಬರೋಕ್ಕಾಗ್ತದೆ. ಇದು ಯಾವ್ದೇ ಆಗ್ಲಿ, ಸಿಸ್ಟಮ್ ಹೆಂಗಿರುತ್ತೆ ಅಂದ್ರೆ, ಇವತ್ತು ನಾವು ಶಾಸನ ರಚನೆ ಮಾಡೋರು, ಸಂಸದರು, ಶಾಸಕರು ಎಲ್ಲರೂ ಕೂಡ ನಾವು ಶಾಸನ ರಚನೆ ಮಾಡೋದು, ಕಾರ್ಯಾಂಗ ಮಾಡ್ತಾ ಇರೋದು